ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ವೈರಲ್ ಪ್ರತಿರೋಧದ ಮನೋವಿಜ್ಞಾನದ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಇಂಟರ್ನೆಟ್ನಲ್ಲೆಲ್ಲ ಒಂದೇ ಟ್ರೆಂಡ್ ಪದೇ ಪದೇ ಮತ್ತೆ ಮತ್ತೆ ಕಾಣಿಸ್ತಿದ್ರೆ ಕೆಲವೊಬ್ರಿಗೆ ಯಾಕಷ್ಟೊಂದು ಕಿರಿಕಿರಿಯಾಗುತ್ತೆ ಅಂತ ಅನ್ಸಿಲ್ವಾ? ಸಾಮಾನ್ಯವಾಗಿ ಎಲ್ರೂ ಏನಂತಾರೆ, ಓ ಇವರಿಗೆಲ್ಲ ಹೊಟ್ಟೆ ಕಿಚ್ಚು, ಅದಕ್ಕೆ ಹೀಗೆ ಮಾಡ್ತಾರೆ ಅಂತ. ಆದರೆ ಸೈಕಾಲಜಿ ಪ್ರಕಾರ ಕಥೆ ಬೇರೆ. ಇದು ನಮ್ಮ ಬ್ರೈನ್ ಹೇಗೆ ವೈರ್ ಆಗಿದೆ ಅನ್ನೋದ್ರ ಮೇಲೆ ನಿಂತಿರೋ ಒಂದು ಆಳವಾದ ವಿಚಾರ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಟ್ರೆಂಡ್ ಶುರುವಾದಾಗ ವಾವ್ ಅನ್ಸಿದ್ದು ಹೋಗ್ತಾ ಹೋಗ್ತಾ ಅಯ್ಯೋ ಸಾಕು ಅಂತ ಯಾಕನ್ಸುತ್ತೆ? ನೋಡಿ, ಯಾವುದೇ ಹೊಸ ಟ್ರೆಂಡ್ ತಗೊಳ್ಳಿ, ಮೊದಲು ನೋಡಕ್ಕೆ ಒಂಥರ ಮಜಾ ಇರುತ್ತೆ ಅಲ್ವಾ? ಎಲ್ಲರೂ ಶೇರ್ ಮಾಡ್ತಾರೆ, ನಾವೂ ನೋಡ್ತೀವಿ. ಆದ್ರೆ ಅದೇ ಡ್ಯಾನ್ಸ್, ಅದೇ ಮೀಮ್, ಅದೇ ಚಾಲೆಂಜ್ 100 ಸಲಿ 200 ಸಲಿ ಕಣ್ಣಿಗೆ ಬಿದ್ದಾಗ ಏನಾಗತ್ತೆ? ಆಸಕ್ತಿ ಹೋಗಿ ಕಿರಿಕಿರಿ ಶುರುವಾಗತ್ತೆ. ಇದನ್ನೇ ನಾವು ವೈರಲ್ ಓವರ್ಲೋಡ್ ಅಂತ ಕರೆಯೋದು. ಈಗ ಮುಂದಿನ ವಿಷಯಕ್ಕೆ ಬರೋಣ. ಟ್ರೆಂಡ್ಗಳನ್ನ ಇಷ್ಟಪಡದೆ ಇರೋರನ್ನ ಹೇಟರ್ಸ್ ಅಂತ ಸುಲಭವಾಗಿ ಜಡ್ಜ್ ಮಾಡ್ಬಿಡ್ತಾರೆ. ಆದ್ರೆ ಹಾಗೆ ಅನ್ನೋದು ಸರಿನಾ? ಅಂದ್ರೆ ಒಂದು ಟ್ರೆಂಡ್ ಪಾಪ್ಯುಲರ್ ಆಗಿದೆ ಅಂದ ತಕ್ಷಣ ಅದನ್ನ ಇಷ್ಟಪಡದೆ ಇರೋರೆಲ್ಲ ನೆಗೆಟಿವ್ ಜನಾನಾ ಅಥವಾ ಎಲ್ಲಾದ್ರಲ್ಲೂ ತಪ್ಪು ಹುಡ್ಕೋರ? ಸಾಮಾನ್ಯವಾಗಿ ನಾವೆಲ್ಲ ಹೀಗೆ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಸತ್ಯ ಇದಕ್ಕಿಂತ ತುಂಬಾನೇ ಆಳವಾಗಿದೆ. ಸೈಕಾಲಜಿ ಹೇಳೋ ಪ್ರಕಾರ ಇದ್ರ ಹಿಂದೆ ಸುಮ್ನೆ ನೆಗೆಟಿವಿಟಿ ಇಲ್ಲ, ಬದಲಿಗೆ ಒಂದು ಸೈಂಟಿಫಿಕ್ ಕಾರಣನೇ ಇದೆ. ಏನದು ಕಾರಣ? ಬನ್ನಿ ನೋಡೋಣ. ಓಕೆ, ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಯಾಕೆ ಕೆಲವು ಬ್ರೈನ್ಗಳು ಹೀಗೆ ಗುಂಪಲ್ಲಿ ಗೋವಿಂದ ಅನ್ನೋದನ್ನ ವಿರೋಧಿಸುತ್ತವೆ? ಮೊದಲನೇ ಕಾನ್ಸೆಪ್ಟ್ ಗ್ರೂಪ್ ಐಡೆಂಟಿಟಿ. ಅಂದ್ರೆ ನಾವೆಲ್ಲರೂ ಒಂದು ಗುಂಪಿಗೆ ಸೇರಿರ್ಬೇಕು, ಕಮ್ಯುನಿಟಿಯ ಭಾಗವಾಗಿರ್ಬೇಕು ಅಂತ ಬಯಸೋದು ಮನುಷ್ಯನ ಸಹಜ ಗುಣ. ಟ್ರೆಂಡ್ಗಳನ್ನ ಫಾಲೋ ಮಾಡೋದು ಈ ಬಯಕೆಯನ್ನ ಪೂರೈಸ್ಕೊಳಕ್ಕೆ ಇರೋ ಒಂದು ಈಸಿ ದಾರಿ. ಆದರೆ ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಪವರ್ಫುಲ್ ಫೋರ್ಸ್ ಕೂಡ ಇದೆ. ಅದೇ ಮೌಲ್ಯಗಳಲ್ಲಿ ಸ್ವಾತಂತ್ರ್ಯ. ಅಂದ್ರೆ ಗುಂಪಿನ ಜೊತೆ ಹೋಗೋದಕ್ಕಿಂತ ತಮ್ಮದೇ ಆದ ನಂಬಿಕೆಗಳಿಗೆ, ತಮ್ಮ ಇಷ್ಟ ಕಷ್ಟಗಳಿಗೆ, ತಮ್ಮ ಪ್ರಿನ್ಸಿಪಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. ಈ ಸ್ವಾತಂತ್ರ್ಯಕ್ಕೆ ಕಾರಣ ಏನು ಗೊತ್ತಾ? ಇಂಟರ್ನಲ್ ವ್ಯಾಲಿಡೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ತಮಗೆ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ಬೇಕಂದ್ರೆ ಬೇರೆಯವರು ಬಂದು ಹೊಗಳ್ಬೇಕು, ಅಪ್ರೂವ್ ಮಾಡ್ಬೇಕು ಅಂತ ಕಾಯೋದಿಲ್ಲ. ಅವರ ವ್ಯಾಲ್ಯೂ ಅವರು ಒಳಗಿಂದಲೇ ಬರುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ 2 ವಿಷಯಗಳ ನಡುವೆ ಒಂದು ಫೈಟ್ ನಡೀತಿರೋದು ಕಾಣಿಸುತ್ತೆ. ಒಂದ್ ಕಡೆ ಎಲ್ಲರ ಜೊತೆ ಸೇರ್ಬೇಕು, ಅವರಿಂದ ಅಪ್ರೂವಲ್ ಪಡೀಬೇಕು ಅನ್ನೋ ಗುಂಪಿನ ಸೆಳೆತ. ಇನ್ನೊಂದ್ ಕಡೆ ಇಲ್ಲ, ನಾನೇ ಸರಿ, ನನ್ನ ವ್ಯಾಲ್ಯೂಸ್ ಮುಖ್ಯ ಅನ್ನೋ ಸ್ವಯಂ ಸೆಳೆತ. ಈ ವೈರಲ್ ಟ್ರೆಂಡ್ಗಳ ಬಗ್ಗೆ ಆಗೋ ಕಿರಿಕಿರಿ ಇದೇ ಸಂಘರ್ಷದ ಒಂದು ರಿಸಲ್ಟ್. ಹಾಗಾದ್ರೆ ಈ ವಿರೋಧದ ಅಸಲಿ ಅರ್ಥವಾದ್ರೂ ಏನು? ಇದು ಒಂದು ರೀತಿ ನಮ್ಮ ಅಸಲೀಯತ್ತಿನ, ನಮ್ಮ ಅಥೆಂಟಿಸಿಟಿಯ ಸಂಕೇತ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಸುಮ್ನೆ ಸೇಫ್ ಆಗಿರೋಕಂತ ಅಥವಾ ಗುಂಪಿನ ಜೊತೆ ಇರೋಕಂತ ನಮ್ಮ ಬ್ರೈನ್ ಎಲ್ಲರನ್ನೂ ಕಾಪಿ ಮಾಡೋಕೆ ಒಪ್ಪೋದಿಲ್ಲ. ಅಂದ್ರೆ ಏನಾಯ್ತು? ಇದು ವೀಕ್ನೆಸ್ ಅಲ್ಲ, ಇದೊಂದು ಮೆಂಟಲ್ ಸ್ಟ್ರೆಂತ್. ಸೊ ಆ ಕಿರಿಕಿರಿ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದು ನಿಜವಾಗ್ಲೂ ಕೆಲವು ಪಾಸಿಟಿವ್ ವಿಷಯಗಳನ್ನೇ ಹೇಳ್ತಿರ್ಬೋದು. ಉದಾಹರಣೆಗೆ, ನಿಮ್ಗೆ ನಿಮ್ಮ ಬಗ್ಗೆ ಒಂದು ಗಟ್ಟಿ ಪ್ರಜ್ಞೆ ಇದೆ ಅಂತ, ನಿಮ್ಮ ಟೇಸ್ಟ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಬ್ರೈನ್ ಬೇರೆಯವರಿಂದ ಅಪ್ರೂವಲ್ ಕೇಳಲ್ಲ, ಮತ್ತೆ ಎಲ್ಲರ ತರ ಇರೋದ್ಕಿಂತ ನೀವು ನೀವಾಗಿರೋದಕ್ಕೆ ಇಷ್ಟಪಡ್ತೀರಿ ಅನ್ನೋದರ ಸಂಕೇತ. ಕೊನೆಗೆ ಹೇಳೋದಾದ್ರೆ, ಆ ವೈರಲ್ ಟ್ರೆಂಡ್ಗಳನ್ನ ನೋಡಿದಾಗ ನಿಮ್ಗೆ ಕಿರಿಕಿರಿಯಾದ್ರೆ ಅದು ನೆಗೆಟಿವಿಟಿ ಅಲ್ಲ, ಅದು ನಿಮ್ಮ ಮನ್ಸು ತನ್ನ ಸ್ವಾತಂತ್ರ್ಯವನ್ನ, ತನ್ನ ತನವನ್ನ ಕಾಪಾಡಿಕೊಡೋಕೆ ಮಾಡ್ತಿರೋ ಒಂದು ಪ್ರಯತ್ನ. ಹಾಗಾದ್ರೆ ದಿನಕ್ಕೊಂದು ಟ್ರೆಂಡ್ ಬಂದು ಹೋಗೋ ಈ ಜಗತ್ತಲ್ಲಿ ನಮ್ಮ ಸ್ವಂತಿಕೆಯನ್ನ, ನಮ್ಮ ಅಸಲಿಯತ್ತನ್ನ ಕಾಪಾಡಿಕೊಳ್ಳೋದು ಹೇಗೆ? ಇದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?